ನೆಕ್ಸ್ಟ್ ಪ್ರಜ್ವಲ್ಲನ ಕತೆ ನೋಡೋಣ. ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮುಕ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಮುದ್ದೆ ಮುರಿತಾ ಕೂತಿದ್ದಾನೆ. ಈಗ ಈತನಿಗೆ ಮತ್ತೊಂದು ಟೆನ್ಷನ್ ಶುರುವಾಗ್ತಾ ಇದೆ. ಕಾರಣ ಏನು ಗೊತ್ತಾ? ಇನ್ನು ಸ್ವಲ್ಪ ತರದಲ್ಲೇ ಪ್ರಜ್ವಲ್ ರೇವಣ್ಣನ ಭವಿಷ್ಯ ಗೊತ್ತಾಗುತ್ತೆ. ಬೇಲೇನಾದರೂ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಜೈಲು ಫಿಕ್ಸು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ತೀರ್ಪಿನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. 5-6 ಕೇಸ್ಗಳಿದೆ ಬಿಡಿ ಈತನ ಮೇಲೆ. ಅದರಲ್ಲಿ KR ನಗರದ ಮಹಿಳೆ ಮೇಲೆ ಅತ್ಯಾಚಾರ ಕೇಸು. ಆ ಕೇಸಿನ ತೀರ್ಪು ಇವತ್ತು. ಇವನು ಸಾಮಾನ್ಯದವನಲ್ಲ, ಇವನು ಮನುಷ್ಯನೇ ಅಲ್ಲ, ಇವನು ಸೈಕೋ ರೇಪಿಸ್ಟು ಈ ಪ್ರಜ್ವಲ್ಲ. ಈತನನ್ನ ಜೈಲಿಗಟ್ಟಿದ್ದು, ಜೊತೆಗೆ ಅದಕ್ಕೆ ಕಾರಣರಾಗಿದ್ದು ನಮ್ಮ ಪವರ್ಫುಲ್ ವರದಿ. ಮಾಧ್ಯಮ ಚರಿತ್ರೆಯಲ್ಲಿ ಇತಿಹಾಸವನ್ನ ಪವರ್ ಟಿವಿ ಸೃಷ್ಟಿ ಮಾಡಿದೆ. ಈತ ಸಾವಿರಾರು ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದ ಅಂತ ಸೈಕೋ ಈತ. ಸೊ ಈಗ ಇವತ್ತಿನ ತೀರ್ಪಿನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಇವತ್ತು ಪ್ರಜ್ವಲ್ಲನ ಭವಿಷ್ಯ ನಿರ್ಧಾರ ಆಗುತ್ತೆ. ಏನು ಬೇನ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮಿನಿಮಮ್ ಅಂತಂದ್ರು, ಈಗ ಹಾಕಿರೋ ಸೆಕ್ಷನ್ ಎಲ್ಲ ನೋಡ್ತಾ ಇದ್ರೆ ಮಿನಿಮಮ್ ಅಂತಂದ್ರು ಒಂದು 10 ವರ್ಷ ಜೈಲ್ ಫಿಕ್ಸು. ಸೊ ಹಾಗಾಗಿ ಈ ಪ್ರಕ್ರಿಯೆ ಇವಾಗ ಎಷ್ಟೊತ್ತಿಗೆ ಶುರುವಾಗುತ್ತೆ ಈಗ? ಶರತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು ತೀರ್ಪು ಕೂಡ ಪ್ರಕಟವಾಗಲಿರುವಂತದ್ದು. ಯಾಕಂದ್ರೆ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ 1 ವರ್ಷದಿಂದ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಕಳೆದ 7 ತಿಂಗಳಲ್ಲಿ ಕೂಡ ಟ್ರಯಲ್ ಅನ್ನ ಮುಗಿಸಿರುವಂತದ್ದು. ಇದಕ್ಕೆ ಸಾಕ್ಷಿಗಳ ಸುಮಾರು 124 ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ರು. ಅದರಲ್ಲಿ 26 ಜನ ಪ್ರಮುಖ ಸಾಕ್ಷಿಗಳಾಗಿದ್ರೆ, ಇನ್ನು ಸಂತ್ರಸ್ತ ಮಹಿಳೆಯು ಕೂಡ ಕೋರ್ಟ್ಗೆ ಬಂದು ತನ್ನ ಮೇಲೆ ಆದಂತಹ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಹಾಗೂ FSL ವರದಿಯಲ್ಲೂ ಕೂಡ ಈತ ಅತ್ಯಾಚಾರ ಮಾಡಿರುವಂತದ್ದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆತ ಬಹುತೇಕವಾಗಿ ದೋಷಿ ಅನ್ನುವಂತಹ ಒಂದು ತೀರ್ಪು ಬರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ 2 ದಿನಗಳ ಹಿಂದೆ ಒಂದು ತೀರ್ಪನ್ನ ಪ್ರಕಟ ಮಾಡಬೇಕಾಗಿತ್ತು. ಆದರೆ ಸ್ಪಷ್ಟೀಕರಣ ಕೇಳಿದ ನಂತರ 2 ದಿನಗಳ ಕಾಲ ಕಾಲಾವಕಾಶ ಪಡೆದಿರುವಂತದ್ದು. ಇವತ್ತು ಒಂದು ತೀರ್ಪನ್ನ ಕೂಡ ನ್ಯಾಯಾಧೀಶರು ಸಂತೋಷ್ ಗಜಾನನ ಭಟ್ ಅವರು ನೀಡಲಿರುವಂತದ್ದು. ಈಗ ಕೋರ್ಟ್ಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಒಂದು ಕೊನೆಯದಾಗಿ ಅವರನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಏನಾದರೂ ಸ್ಪಷ್ಟೀಕರಣ ಅಥವಾ ಹೇಳುವಂತದ್ದು ಏನಾರ ಇದೆಯಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಈತ ಏನು ಹೇಳ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತಾನು ಮಾಡಿರುವಂತದನ್ನ ತಪ್ಪನ್ನ ಒಪ್ಕೊಳ್ತಾರ ಅಥವಾ ಬೇರೆ ಏನಾದರೂ ವಿಚಾರವನ್ನು ಹೇಳ್ತಾರ ಅನ್ನೋದನ್ನು ಕೂಡ ನೋಡಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಪ್ರಕಟವಾಗುತ್ತೆ. ಅದಾದ ಬಳಿಕ ಅವ್ರು ಏನಾದರೂ ದೋಷಿ ಅಂತ ಬಂದ್ರೆ 10 ವರ್ಷಗಳಿಂದ 14 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇಷ್ಟು ದಿನಗಳ ಕಾಲ ವಿಚಾರಣಾ ದಿನ ಕೈದಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಕಟ ಆದ್ರೆ ದೋಷಿ ಅಂತ ಬಂದ್ರೆ ಒಂದು ಸಜಾಬಂದಿ ಕೈದಿಯಾಗಿ ಕೂಡ ಆಗುತ್ತೆ. ಶರತ್, ಎಸ್ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.